ನಮಸ್ಕಾರ ಸ್ನೇಹಿತರೆ. ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣ 3 ಬೈ ಎಲೆಕ್ಷನ್ ಈಗ ರಣಕಣ ಆಗಿ ಮಾರ್ಪಟ್ಟಿದೆ. ಕಾಂಗ್ರೆಸ್ ಎರಡೆರಡು ಸರ್ವೆ ಮಾಡಿಸಿತ್ತು. ಆ ಎರಡೂ ಸರ್ವೆನಲ್ಲಿ ಹೆಚ್ಚು ಕಡಿಮೆ ಒಂದೇ ರೀತಿಯ ವರದಿ ಬಂದಿದೆ. ತಾವೇ ಮಾಡಿದಂತಹ ಸರ್ವೆನಿಂದ ಈಗ ಶಾಕ್ ಆಗಿದ್ದಾರೆ ಕಾಂಗ್ರೆಸ್ನವರು. ಏನ್ ಮಾಡೋದು ಅಂತ ತಲೆ ಮೇಲೆ ಕೈಯೊತ್ತು ಕೂರುವಂತಹ ಪರಿಸ್ಥಿತಿ ಇದೆ ಕಾಂಗ್ರೆಸ್ಗೆ. ಈಗಾಗಲೇ ಸಿದ್ದರಾಮಯ್ಯನವರು ಹಗರಣಗಳ ಸರ್ಕಾರ ಅನ್ನೋ ಆರೋಪ ಹೊಂದಿದ್ದಾರೆ. ಮೂಡ ಮತ್ತು ವಾಲ್ಮೀಕಿ ಹಗರಣದ ಸುಳಿಯಲ್ಲಿ ಇಡೀ ಸರ್ಕಾರ ಇದೆ. ಖುದ್ದು ಸಿದ್ದರಾಮಯ್ಯನವರೇ ಮೂಡ ಹಗರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹಗರಣಗಳ ಕೆಸರನ್ನು ಒರೆಸಿಕೊಳ್ಳಬೇಕು ಅಂದ್ರೆ ಬೈ ಎಲೆಕ್ಷನ್ 3ರಲ್ಲೂ ಗೆಲ್ಲಲೇಬೇಕು. ಗೆಲ್ಲಕ್ಕಾಗತ್ತಾ? ಅದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಈ ಅನುಮಾನಗಳ ಮಧ್ಯೆ ಈಗ ತಾವೇ ಮಾಡಿಸಿರ್ತಕ್ಕಂಥ ಸರ್ವೆ ರಿಪೋರ್ಟ್ ಕಾಂಗ್ರೆಸ್ಗೆ ಊಹಿಸಲಾಗದಂತಹ ಶಾಕ್ ಕೊಡ್ತಾ ಇದೆ. ಏನ್ ಈ ವಿಚಾರ, ಏನಾಗಿದೆ ಸರ್ವೆ ರಿಪೋರ್ಟ್ ಅಲ್ಲಿ? 3 ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿಗಳು ಗೆಲ್ಲಬಹುದು ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಆ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಮಿತ್ರ ಪಕ್ಷಗಳು 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಅಳೆದು ತೂಗಿ ಚುನಾವಣಾ ರಣರಂಗಕ್ಕಿಳಿದಿದ್ದಾವೆ. ಹೇಗಾದ್ರೂ ಮಾಡಿ 3 ಕ್ಷೇತ್ರಗಳನ್ನು ಗೆದ್ದು ಮೋದಿ ಅವರಿಗೆ ಗಿಫ್ಟ್ ಕೊಡಬೇಕು ಅಂತ. ಕಾಂಗ್ರೆಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗಳ ಪ್ರಚಾರ ಅಬ್ಬರದಿಂದ ಕೂಡಿದೆ. ಜನ ಬೆಂಬಲ ಸಹ ದೋಸ್ತಿಗಳಿಗೆ ಹೆಚ್ಚು ಲಭ್ಯ ಆಗ್ತಾ ಇರೋದು ಕಣ್ಣಿಗೆ ರಾಚುವಂತಿದೆ. ಕಾಂಗ್ರೆಸ್ನವರು ಚನ್ನಪಟ್ಟಣ ವಿಚಾರದಲ್ಲಿ ಏನಂತ ಕ್ಯಾಲ್ಕುಲೇಷನ್ ಮಾಡಿದ್ರಪ್ಪ ಅಂದ್ರೆ, ಇನ್ನೇನು ಯೋಗೇಶ್ವರ್ ಅವರು ಬಂದ್ಬಿಟ್ರು ಚನ್ನಪಟ್ಟಣ ಗೆದ್ದಂಗೆ ಅಂತ ಊರಿಗೆ ಮುಂಚೆನೆ ಸಂಭ್ರಮಾಚರಣೆ ಮಾಡಿದ್ರು. ಆದ್ರೆ 23ನೇ ತಾರೀಕು ಬರಲಿರುವ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಆಘಾತ ಅಂತ ಹೇಳಲಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಸಂಡೂರು ಈಸಿ ಗೋಯಿಂಗ್ ಗೋ, ಈಸಿ ಕೇಕ್ ವಾಕ್ ಅಂತ ಹೇಳಲಾಗ್ತಾ ಇತ್ತು ಕಾಂಗ್ರೆಸ್ಗೆ. ಅಲ್ಲೂ ಸಹ ಈಗ ಮರ್ಮಾಘಾತ. ಅದೊಂದು ಕ್ಷೇತ್ರನಾದ್ರೂ ಉಳಿಸಿಕೊಳ್ಳೋಣ ಅಂತ ಸಿದ್ದರಾಮಯ್ಯನವರು ಸಂಡೂರಲ್ಲೇ ಠಿಕಾಣೆ ಹೂಡಿದ್ದಾರೆ. ನೀವೇ ನೋಡಿ, ಇಡೀ ಸಚಿವ ಸಂಪುಟನೇ 3 ಬೈ ಎಲೆಕ್ಷನ್ ಗೆಲ್ಲಿಸಿಕೊಳ್ಬೇಕು ಅಂತ ಶತಾಯಗತಾಯ ಟ್ರೈ ಮಾಡ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಅವರು ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಸುತ್ತಾಡ್ತಾ ಇದ್ದಾರೆ. ಆದ್ರೆ ಇದು ಯಾವುದರ ಎಫೆಕ್ಟು ಸುತಾರಾಮ್ ಆಗ್ತಾ ಇಲ್ಲ. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಪ್ಲಸ್ ಆಗುವ ಲಕ್ಷಣಗಳು ಕಾಣ್ತಾನೆ ಇಲ್ಲ. ಸಂಡೂರಿನ ವಿಚಾರದಲ್ಲಂತೂ ಕಾಂಗ್ರೆಸ್ನವರು ಅತಿಯಾದ ಆತ್ಮವಿಶ್ವಾಸದಲ್ಲಿದ್ರು. ಆದ್ರೆ ಅಲ್ಲೇ ಮರ್ಮಾಘಾತ ಎದುರಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರು ಟೊಂಕ ಕಟ್ಟಿ ನಿಂತಿದ್ದಾರೆ. ಬಂಗಾರು ಹನುಮಂತು ಅವರನ್ನು ಹೇಗಾದ್ರೂ ಮಾಡಿ ಗೆಲ್ಲಿಸಿಕೊಂಡು ಬರಬೇಕು ಅಂತ. BY ವಿಜಯೇಂದ್ರ ಅವರು ಇನ್ನೂ ಒಂದ್ ಹೆಜ್ಜೆ ಮುಂದೋಗಿ ಲಿಂಗಾಯತ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಅಂತಹ 100 ಕೋಟಿ ರೂಪಾಯಿ ಹಗರಣ ಬೇರೆ ಸರ್ಕಾರದ ಮೇಲೆ ಕಪ್ಪು ಚುಕ್ಕಿಯಾಗಿದೆ. ಅದು ಸಂಡೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮುಳುವಾಗುವ ಎಲ್ಲ ಲಕ್ಷಣಗಳು ಈಗ ಕಾಣ್ತಾ ಇದೆ. ಚನ್ನಪಟ್ಟಣನಂತೂ ಕುಮಾರಸ್ವಾಮಿ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಜೆಡಿಎಸ್ ನ ಭೀಷ್ಮ ದೇವೇಗೌಡರಂತೂ ಇಳಿ ವಯಸ್ಸನ್ನು ಲೆಕ್ಕಿಸದೆ ಕಣಕ್ಕಿಳಿದು ಪ್ರಚಾರ ಮಾಡ್ತಾ ಇದ್ದಾರೆ ಮೊಮ್ಮಗನ ಪರ. ಇನ್ನ ಶಿಗ್ಗಾವಿನಲ್ಲಂತೂ ಪೋಲರೈಸೇಷನ್ ಆಗ್ತಾ ಇದೆ. ಹಿಂದೂ ಮತ್ತು ಮುಸ್ಲಿಂ ಮತಗಳು. ನೋ ಡೌಟ್ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ನಿರಾಯಾಸವಾಗಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ವಿಜೇಂದ್ರ ಅವರಿಗೂ ಸಹ ತಮ್ಮ ನಾಯಕತ್ವನ ಸಾಬೀತು ಮಾಡೋಕೆ ಇದೊಂದು ಅವಕಾಶ. ಚನ್ನಪಟ್ಟಣ ಅಂತೂ ಕಡೆ ಕ್ಷಣದಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ಜಮೀರ್ ಅಹಮದ್ ಅವರ ವರ್ಣ ನಿಂದನೆ ತಾರಕಕ್ಕೇರಿದೆ. ಅಷ್ಟೇ ಅಲ್ಲದೆ ದೇವೇಗೌಡರ ವಿರುದ್ಧವಾಗಿ DK ಸುರೇಶ್ ಅವರು ವೀಲ್ ಚೇರ್ ಮೇಲೆ ಇಂತಹ ಇಳಿ ವಯಸ್ಸಲ್ಲಿ ಪ್ರಚಾರಕ್ಕೆ ಯಾಕೆ ಬರಬೇಕಾಗಿತ್ತು ಅನ್ನೋ ಅರ್ಥದಲ್ಲಿ ವೈಯಕ್ತಿಕ ವಾಗ್ದಾಳಿ ಮಾಡಿದ್ದು JDS ಗೆ ಪ್ಲಸ್ ಆಗುವ ಎಲ್ಲ ಲಕ್ಷಣಗಳಿದೆ. ಜಮೀರ್ ಅವರ ಹೇಳಿಕೆ ಬಂದಾದ ನಂತರ ಅಂತೂ ಹಿಂದೂ ವೋಟ್ಗಳು ಪೋಲರೈಸೇಷನ್ ಆಗ್ತಾ ಇದೆ. ಒಕ್ಕಲಿಗ ವೋಟ್ಗಳೇನಾದ್ರೂ ಸಾಲಿಡ್ ಆಗಿ ಕುಮಾರಸ್ವಾಮಿ ಅವರ ಪುತ್ರನಿಗೆ ಬಿತ್ತು ಅಂದ್ರೆ ಅದರ ಜೊತೆಗೆ ಬಿಜೆಪಿಯ ವೋಟ್ಗಳು ಸೇರಿ ನಿರಾಯಾಸವಾಗಿ 8 ರಿಂದ 10 ಸಾವಿರ ಮತಗಳ ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಗೆಲ್ಲಲಿದ್ದಾರೆ ಅಂತ ಕಾಂಗ್ರೆಸ್ನ ಸರ್ವೆ ರಿಪೋರ್ಟ್ ನಲ್ಲೇ ಬಂದಿದೆ. ಈಗ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಬಂದಿರೋದ್ರಿಂದ ತಮ್ಮ ನಾಯಕತ್ವನ ತಮ್ಮ ಜಿಲ್ಲೆನಲ್ಲಿ ಸಾಬೀತು ಮಾಡಬೇಕಾದ ಅನಿವಾರ್ಯತೆ ಇದೆ. ಇದು ಮಾಡು ಇಲ್ಲವೇ ಮಡಿ ಹೋರಾಟ ರೆಡ್ಡಿಗೆ. ಸಂಡೂರಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಮತ್ತು OBC ವೋಟ್ ಬ್ಯಾಂಕ್ ತಮ್ಮ ಕೈ ಹಿಡಿಯುತ್ತೆ ಅಂತ ಕಾಂಗ್ರೆಸ್ನವರು ಅನ್ಕೊಂಡಿದ್ರು. ಆದ್ರೆ ವಾಲ್ಮೀಕಿ ಹಗರಣ ಬಯಲಿಗೆ ಬಂದಾದ ಮೇಲೆ ST ವೋಟ್ಗಳು ಮತ್ತು SC ವೋಟ್ಗಳು ಕೈ ತಪ್ಪಿ ಹೋಗುವ ಎಲ್ಲ ಸಾಧ್ಯತೆಗಳು ಇದೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಪಠಾಣ್ ಅವರನ್ನು ಗೆಲ್ಲಿಸಿ, ಪಠಾಣ್ ಗೆದ್ರೆ ನಾನು ಗೆದ್ದಂತೆ ಅನ್ನುವ ಮಾತುಗಳನ್ನು ಸಹ ಸಿಎಂ ಸಿದ್ದರಾಮಯ್ಯನವರು ಆಡ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಎಲ್ಲಾಗಿದೆಯಪ್ಪ ಅಂದ್ರೆ ಮುಸ್ಲಿಂ ಕ್ಯಾಂಡಿಡೇಟ್ ಆಗಿರೋದ್ರಿಂದ. ಜಮೀರ್ ಅಹಮದ್ ಅವರು ಪಟ್ಟು ಹಿಡಿದು ಮುಸ್ಲಿಂ ಸಮುದಾಯಕ್ಕೆ ಬೇಕೇ ಬೇಕು ಟಿಕೆಟ್ ಅಂತೇಳಿ ಶಿಗ್ಗಾವಿ ಟಿಕೆಟ್ ಅನ್ನು ಕೊಡಿಸಿದ್ರು. ಆದ್ರೆ ಅಲ್ಲಿ ಕೇವಲ ಮುಸ್ಲಿಂ ಮತಗಳಿಂದ
ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋ ಸಾಧ್ಯತೆ ಇಲ್ಲ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ನವ್ರು ಏನಾದ್ರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ಕುಲಕರ್ಣಿ ಅವರಿಗೆ ಟಿಕೆಟ್ ಏನಾದ್ರು ಕೊಟ್ಟಿದ್ರು ಅಂದ್ರೆ ಪಂಚಮಸಾಲಿ ಓಟ್ಗಳು ಬೀಳ್ತಾ ಇತ್ತು. ಇನ್ನು ಒಬಿಸಿ ಮತ್ತು ಮುಸ್ಲಿಂ ಸಮುದಾಯದ ಓಟ್ಗಳು ಕಾಂಗ್ರೆಸ್ಗೆ ಬೀಳೋದ್ರಿಂದ ಕೈ ಅಭ್ಯರ್ಥಿ ಸುಲಭವಾಗಿ ಗೆಲ್ಲುವ ಚಾನ್ಸಸ್ ಇತ್ತು. ಆದರೆ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಇಲ್ಲಿ ಕಣಕ್ಕಿಳಿಸಿರೋದ್ರಿಂದ ಅದು ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಎದುರುಗಡೆ ಮುಸ್ಲಿಂ ಕ್ಯಾಂಡಿಡೇಟ್ ಇರೋದ್ರಿಂದ ಒಬಿಸಿ ಮತ್ತು ಲಿಂಗಾಯತ ಪಂಚಮಸಾಲಿ ವೋಟ್ಗಳು ಧ್ರುವೀಕರಣಗೊಂಡು ಬೊಮ್ಮಾಯಿ ಪುತ್ರ ಈಸಿಯಾಗಿ ಗೆಲ್ಲಲಿದ್ದಾರೆ. ಇಲ್ಲಿ ಒಂದು ವೇಳೆ ಒಬಿಸಿ ಕ್ಯಾಂಡಿಡೇಟ್ ಹಾಕಿದ್ರು ಬಿಜೆಪಿಗೆ ಶಿಗ್ಗಾವಿನಲ್ಲಿ ಟಫ್ ಫೈಟ್ ಕೊಡುವುದಾಗಿತ್ತು. ಈಗ ಅರಿವಾಣದಲ್ಲಿಟ್ಟು ಜಯನ ಬೊಮ್ಮಾಯಿ ಪುತ್ರನಿಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಚನ್ನಪಟ್ಟಣದಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗು. ಯೋಗೀಶ್ವರ್ ಅವ್ರು ಬಂದ್ಬಿಟ್ರು, ಇನ್ನೇನು ನಾವು ಗೆದ್ಬಿಟ್ವಿ ಅಂತ ಅನ್ಕೊಂಡಿದ್ರು ಕಾಂಗ್ರೆಸ್ನವರು. ನೀರು ತಂದ ಭಗೀರಥ ಅಂತೆಲ್ಲ ಪ್ರಚಾರ ಮಾಡ್ಲಾಯ್ತು. ದೇವೇಗೌಡರ ಕುಟುಂಬದವರು ಮೊಸಳೆ ಕಣ್ಣೀರಾಗ್ತಾರೆ, ಕ್ಷೇತ್ರದಲ್ಲಿ ಕೆಲಸ ಮಾಡಿರೋರು ಯೋಗೇಶ್ವರ್ ಅವರು ಅಂತ ಹೇಳಿ ತಮ್ಮ ಬದ್ಧ ವೈರಿಯಾಗಿದ್ದ ಯೋಗೇಶ್ವರ್ ಅವರನ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕರೆತಂದು ಟಿಕೆಟ್ ಕೊಟ್ಟು ನಿಲ್ಲಿಸಲಾಯಿತು. ಆದ್ರೆ ಈಗ ಚನ್ನಪಟ್ಟಣದಲ್ಲಿ ಫಲಿತಾಂಶ ಯೂಟರ್ನ್ ಹೊಡೆದಿದೆ. ಡಿ.ಕೆ. ಶಿವಕುಮಾರ್ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಮುಖ್ಯಮಂತ್ರಿ ಹುದ್ದೆಗೆ ಚನ್ನಪಟ್ಟಣದಿಂದ ಗೆದ್ದು ತಮ್ಮ ಉಮೇದುವಾರಿಕೆನ ಹಾಕಬೇಕು ಅನ್ನುವ ಕನಸನ್ನು ಕಂಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಸುಮಾರು 500 ಕೋಟಿಯಷ್ಟು ಅನುದಾನನ ಚನ್ನಪಟ್ಟಣಕ್ಕೆ ಘೋಷಣೆ ಮಾಡಿದ್ರು. ಮೊಸಳೆ ಕಣ್ಣೀರಾಕುವ ದೇವೇಗೌಡರ ಕುಟುಂಬನ ನಂಬಬೇಡಿ. ಯೋಗೀಶ್ವರ್ ಅವರು ಮನೆ ಮಗ, ಅವರು ಬೇಕಾ ಅಥವಾ ಹಾಸನ ಮಂಡ್ಯದಿಂದ ಬಂದಿರೋರು ಬೇಕಾ? ಅವರು ಮಂಡ್ಯದಲ್ಲೂ ಸರಿಯಾಗಿರಲ್ಲ, ಹಾಸನದಲ್ಲೂ ಸರಿಯಾಗಿರಲ್ಲ. ಈಗ ಚನ್ನಪಟ್ಟಣಕ್ಕೆ ಬಂದಿದ್ದಾರೆ, ಹಾಗಾಗಿ ಮನೆ ಮಗ ಯೋಗೀಶ್ವರ್ ಅವರನ್ನು ಆಯ್ಕೆ ಮಾಡಿ ಅಂತ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ನವರು. ಸ್ನೇಹಿತರೆ, ಗ್ರೌಂಡ್ ರಿಯಾಲಿಟಿನೇ ಬೇರೆ ಇದೆ. ಕಾಂಗ್ರೆಸ್ನವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸನ್ನಿವೇಶ ಸಮಯಗಳನ್ನು ತಿರುಚಿ ಪ್ರಚಾರ ಮಾಡ್ತಾ ಇದ್ದಾರೆ. ನೀರು ತಂದ ಭಗೀರಥ ಅಂತಾರಲ್ಲ, ಆದ್ರೆ ಯೋಗೀಶ್ವರ್ ಅವರು ನೀರು ತಂದು ಕೆರೆ ತುಂಬಿಸೋದಿಕ್ಕೆ ನೀರು ಬಂದಿದ್ದಾದ್ರೂ ಎಲ್ಲಿಂದ? ಡ್ಯಾಮ್ ಇಂದ, ಇಂಗ್ನೂರು ಡ್ಯಾಮ್ ಇಂದ. ಅದನ್ನ ಕಟ್ಸಿದ್ಯಾರು? ದೇವೇಗೌಡರು. ಹಂಗ ನೋಡೋದಾದ್ರೆ ಕೆರೆಗೆ ನೀರು ಬಂದಿದ್ದು ದೇವೇಗೌಡರು ಕಟ್ಟಿದ ಇಗ್ನೂರು ಡ್ಯಾಮ್ ಇಂದ. ಹಾಗಾಗಿ ಸಿ.ಪಿ. ಯೋಗೇಶ್ವರ್ ಅವರು ಯಾವ ರೀತಿ ಭಗೀರಥ ಆಗ್ತಾರೆ ಅನ್ನೋದು ಜೆಡಿಎಸ್ ನವರ ಪ್ರಶ್ನೆ. ದೇವೇಗೌಡರಂತೂ 92 ವರ್ಷದ ಇಳಿ ವಯಸ್ಸಿನಲ್ಲೂ ಟೊಂಕ ಕಟ್ಟಿ ನಿಂತು ಬಿಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ. ದನ ಕರುಗಳಿಗೆ ಕಾಲುಬಾಯಿ ರೋಗ ಆದಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ರು. ಆಗೆಲ್ಲೋಗಿದ್ರು ಯೋಗೇಶ್ವರ್ ಅವರು? ಅವರ ಹುಟ್ಟೂರು ಜಕ್ಕೆರೆನೇ ಅಭಿವೃದ್ಧಿ ಮಾಡಿಲ್ಲ ಅನ್ನುವ ಎಲ್ಲ ವಿಚಾರನ ಪ್ರಸ್ತಾಪ ಮಾಡಿ ಯೋಗೇಶ್ವರ್ ಅವರ ಮೇಲೆ ಜೆಡಿಎಸ್ ನವರು ಮತ್ತು ಬಿಜೆಪಿಯವರು ವಾಗ್ದಾಳಿ ಮಾಡಿದ್ದಾರೆ. ಸ್ನೇಹಿತರೆ, ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸುಮಾರು 1,05,000 ಒಕ್ಕಲಿಗ ವೋಟ್ಗಳಿದಾವೆ. ಒಕ್ಕಲಿಗ ಅಸ್ಮಿತೆಯ ಕಾರ್ಡ್ ಸಹ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಪ್ಲೇ ಮಾಡಿದ್ದಾರೆ. ಅದರಲ್ಲಿ 75-80% ವೋಟು ಜೆಡಿಎಸ್ಗೆ ಬಂದ್ರೂ ಸಹ ಇನ್ನು ಉಳಿದ ಬಿಜೆಪಿಯ ವೋಟ್ಗಳು ಸೇರಿ ನಿಖಿಲ್ ಕುಮಾರಸ್ವಾಮಿ ಅವರು 8,000-10,000 ಮತಗಳ ಅಂತರದಿಂದ ಗೆದ್ದಂತೇನೆ ಸರಿ. ಇನ್ನು ರಾಜಕೀಯ ಚಾಣಾಕ್ಷ ದೇವೇಗೌಡರಂತೂ ಚನ್ನಪಟ್ಟಣದಲ್ಲಿ ಇನ್ನೂ ಒಂದು ದಾಳ ಉರುಳಿಸಿದ್ದಾರೆ. ಮೇಕೆದಾಟು, ಅದಕ್ಕೆ ಶತಾಯಗತಾಯ ಒಪ್ಪಿಗೆ ತಂದೆ ತರ್ತೀನಿ. ಮೋದಿ ಅವರ ಜೊತೆಗೆ ನಾನು ಆತ್ಮೀಯವಾಗಿದ್ದೇನೆ, ನಾನು ಕೇಳಿದ್ರೆ ಅವರು ಇಲ್ಲ ಅನ್ನಲ್ಲ. ಮೇಕೆದಾಟಿಗೆ ಅನುಮತಿ ಕೊಡಿಸ್ತೀನಿ, ಅದನ್ನ ನನಗೆ ಬಿಟ್ಟು ಬಿಡಿ ಅಂತ ದೇವೇಗೌಡರು ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಮೇಕೆದಾಟು ಯೋಜನೆ ಏನಾದ್ರು ಜಾರಿಗೆ ಬಂದ್ರೆ ಕನಕಪುರ, ಚನ್ನಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಎಲ್ಲ ತಾಲೂಕುಗಳಿಗೂ ಕುಡಿಯುವ ನೀರಿಂದ ಹಿಡಿದು ಎಲ್ಲವಕ್ಕೂ ಸಾಕಷ್ಟು ಅನುಕೂಲ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರಿನ ಗ್ರೌಂಡ್ ರಿಪೋರ್ಟ್. ಚನ್ನಪಟ್ಟಣ, ಶಿಗ್ಗಾವಿನಂತೂ ಕಾಂಗ್ರೆಸ್ನವರು ಮರೆತು ಬಿಡೋದೇ ಒಳ್ಳೇದು. ಸಂಡೂರಿನಲ್ಲಿ ಏನಾದ್ರೂ ಕಡೆಯ ಹಂತದ ಸಾಹಸ ಮಾಡಿದರೆ ಮಾತ್ರ ಕಾಂಗ್ರೆಸ್ ನ್ಯಾರೋ ಮಾರ್ಜಿನ್ ಅಲ್ಲಿ ಗೆಲ್ಲಬಹುದು. ಇಲ್ಲವಾದರೆ ಅದು ಈಗಿನ ಅವರದ್ದೇ ರಿಪೋರ್ಟ್ ನ ಪ್ರಕಾರ ಕೈ ಬಿಟ್ಟು ಹೋಗುವ ಎಲ್ಲ ಲಕ್ಷಣಗಳು ಇದೆ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.